ಇಲ್ಲಿಗೆ ಆಯ್ತು ಇವರೆಲ್ಲ ಪ್ಲೇಯರ್ಸು. ಇಷ್ಟು ಜನ ಪ್ಲೇಯರ್ಗಳನ್ನ ಒಟ್ಟಿಗೆ ಮೈ ಮೇಲೆ ಹಾಕೊಂತೀನಿ ಅಂತ ನಾನೆಂತ ಗೇಮ್ ಚೇಂಜರ್ ಇರಬೇಕು. ಹಂಗಂತ ಇಲ್ಲ. ನನಗೆ ಅನ್ನಿಸ್ತದ ನೋಡಿದ್ರೆ, ನನ್ನ ನೋಡಿದ್ರೆ ನಿಮ್ಗೆ ಆತರ ಅದು ಅನ್ನಿಸ್ತದ. ಹಂಗೆ ಸಂಜಯ್ ಕಂಟೆಂಟ್ ಕೊಟ್ಟು ತೆಗಿಬೇಕು ಆಕ್ಚುಲಿ. ಹೆವಿ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇದೆಲ್ಲ ಕಲ್ಪನೆಯಲ್ಲೇ ಇರ್ಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ನೋಡಿದ್ರು ಮಾತ್ರ ಇಬ್ರು. ಸಂಜಯ್ ಎಷ್ಟು ಬೈಕ್ ಇದೆಲ್ಲ ತೆಗ್ದಿದ್ದು ಹೀಗೆ? See, I am playing a very big intelligent game. ಓ ಇದು ಸಣ್ಣದು ಒಳ್ಳೆ ಇರ್ತದಲ್ಲ. ಉಂಟು ನೋಡಿ, ಹೀಗೆ ಬಟ್ಟೆ ಬಿಚ್ಚಬೇಕು. ಅಲ್ಲ ಗಾಡಿದು ಎಲ್ಲಿ ಹಾಕ್ಲಿಕ್ಕೆ? ಇಲ್ಲ ಇಲ್ಲ ಮತ್ತೆ ಸೀಟು ಕಟ್ಟ. ಇಲ್ಲ ಇಲ್ಲ ಸೀಟೆ ಕಟ್ಟು. ಓ ಅದರಲ್ಲಿ ಬರ್ತದಲ್ಲ. ಟಾಚ್ ಬೀಳ್ಬೇಕು. ಒಂದೇ ಮಲ್ಲ ಸೈಲೆಂಟ್ ಆಗಿದ್ದೀರಾ? ನೀನೇ ಕಂಟೆಂಟ್ ಕ್ರಿಯೇಟರ್. ನೀವೇ ಮಾತಾಡ್ಬೇಕು. ಗೊತ್ತಿರೋ ವಿಷಯನ ಮತ್ತೆ ಮತ್ತೆ ಹೇಳೋದು, ಹೇಳುವಂತ ಒತ್ತಾಯ ಮಾಡೋದು, ಇವೆರಡು ಮುಟ್ಟಾಳ್ತನ ಅಂತ ಹೇಳ್ತಾ ನಾನು ಈ ಎರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ನಮಸ್ಕಾರ. ಇವತ್ತು ಸಂಜಯ್ ಮಾತಾಡ್ತಾನೆ. ಸಂಜಯ್ ಎಕ್ಸ್ಪ್ಲೇನ್ ಮಾಡು ಮಾರೆ, ಹೇಗೆ ಮಾಡ್ತೀಯ ಅಂತ. ಮಾಡಿ ಆಯ್ತಲ್ಲ ಎಲ್ಲ ಆಯ್ತಾ? ಮತ್ತೆ ಇದು 2 ಮಿನಿಟ್ಸ್ ಮ್ಯಾಗಿ ಥರ. ಹಾಂ ಅಷ್ಟೇ, ಸ್ವಲ್ಪ ಜಾಸ್ತಿ ಆಯ್ತು ಅಷ್ಟೇ. ಬಟ್ ಅದು ಜಿ ಟಿ ತಗೋಬೇಕು. ಫಸ್ಟು ಜಿ ಟಿ ತಗೋಬೇಕು. ಆಯ್ತಾ ಅಲ್ಲಿ ಈ ಕಡೆ? ಅದಕ್ಕೆ ನೀನೇ ಬರಬೇಕಿತ್ತು ಸಂಜಯ್. ನಿನ್ನ ಕಾಂಟ್ರಿಬ್ಯೂಷನ್ ಅಂತ ಇಲ್ಲಲ್ಲ. ಸ್ಪ್ಯಾನರ್ ಇದೆಯಲ್ಲ. ಫಿಟ್ಟರ್ ಅವ ಕರೆಕ್ಟಾಗಿ. ನನಗಿಷ್ಟು ಕಾನ್ಫಿಡೆನ್ಸ್ ಯಾಕಿದೆ ಅಂತಂದ್ರೆ ಐ ಬಿಲೀವ್ ಇನ್ ಮೈ ಸೆಲ್ಫ್. ಟೈಟ್ ಮಾಡಲಿಕ್ಕೆ ಅಲ್ಲಿ ಸ್ವಲ್ಪ ಇದಾಗಿದೆ ಅಂತ ಅಂದರೆ ಹೊರಗೆ ಬಂತಲ್ಲ ಅದು. ಹಾಗೆಲ್ಲ ಲೈಟ್ ಹಾಕಿ ಸ್ವಲ್ಪ ಟೈಟ್ ಮಾಡಿದ್ದೀರಾ? ಈಗ ಹೇಳಿದಾರೆ ಅದಕ್ಕೆ ಸ್ವಲ್ಪ ಇದೆ. ಬ್ರೋ ಆನ್ ರೋಡ್ ಎಷ್ಟಾಯಿತು? 4.3 ಬ್ರೋ. 4.3. ಇದು ಟಾಪ್ ಮಾಡಲ್ಲ ಹೇಗೆ ಅದು? ಟಾಪ್ ಮಾಡಲ್ ಮಿಡ್ ಬ್ರೋ. ಮಿಡ್ ಅಲ್ಲ, ಲೋ ಮಾಡಲ್. ಲೋ ಮಾಡಲ್ ಅದೇ ವೀಲಲ್ಲಿ ಎಲ್ಲ ಡಿಫ್ರೆನ್ಸ್ ಬರ್ತದಲ್ಲ. ವೀಲಲ್ಲಿ ಹಾಂ, ಮತ್ತು ಸ್ಪೀಡೋಮೀಟರಲ್ಲಿ ಬರ್ಬೋದು ಅಂತ. ಸ್ಪೀಡೋಮೀಟರ್ ಸೇಮು, ಕಲರಲ್ಲಿ. ಓಕೆ ಓಕೆ. ಕಲರಲ್ಲಿ ಮಿಸ್ಟರ್ ಕ್ಲೀನ್ ಬಂದುಬಿಟ್ಟು ಟಾಪ್ ಮಾಡಲು. ಓಕೆ. ಇದು ರೆಡ್ ಬಂದುಬಿಟ್ಟು ಕಮ್ಮಿ. ಹಾಂ, ಸ್ಟೀಲ್ ಇದು ಬರ್ತದಲ್ಲ. ಹಾಂ, ಸ್ಟೀಲ್ ಇದೆ. ಅದು ಟಾಪ್ ಮಾಡಲ್. ಚಪ್ರಿ ಥರ ಕಾಣ್ತಿಲ್ಲ ತಾನೆ? ಇಲ್ಲ ಇಲ್ಲ. ಸಂಜಯ್ ಕುತ್ಕೊಳ್ಳಿಗಿಲ್ಲ ನನಗೆ ಅಲ್ಲಿಂಟಲ್ಲ ಬೈಕ್. ಇದು KTM ಉಂಟಲ್ಲ ಮಾರೆ. ವರುಣ್ ಈ ಕಡೆಯಿಂದ ಸೈಡ್ ಇದು ಹಾಕ್ಲಿಕ್ಕೆ, ಈ ಕಡೆಯಿಂದ ಲೈಟ್ ಸೈಡ್ ಕಿತ್ತಾಕಿದ್ದೀರಲ್ಲ. ಹಾಂ, ಅದು ಹಾಕ್ಬೇಕು. ಅಂತ ಹಾಕ್ಬೇಕು, ಲೈಟ್ ಹಾಕ್ಬೇಕು. ಫೋಟೋ ತೆಗಿತೀನಿ. ನಿನ್ನ ಕ್ಯಾಮ್ರಾ ಲೈಟ್ ಭಯ ಮಾಡ್ತಿ. ನೀವು ಇದು ಬ್ಯಾಗ್ ಎಲ್ಲಿ ಇರ್ತೀರಿ? ನಿನ್ಗೆ ನಿಂದಿದೆಯಲ್ಲ. ಸರಿ, ಇದು ಆದಮೇಲೆ ಬೈಕ್ ರೈಡ್. ಈಗ ರೈಡಿಂಗ್ಗೆ ರೆಡಿ ಮಾಡೋದು ಗಾಡಿ. ಓ, ಊಟಿಗೆ? ಹಾಂ. ಓ, ಇದು ಊಟಿಗೆಯಾ? ಮೈಲೇಜ್ ಎಷ್ಟು ಕೊಡ್ತದೆ? 20. ಎಲ್ಲ ಗೊತ್ತು, ಸುಮ್ಮನೆ ಶೋರ್. ನಿಂದು ಸರ್
KTM ಸಿಟಿಯಲ್ಲಿ 28, ಅಷ್ಟೇ. ಹೈವೇಯಲ್ಲಿ 35. ಈ ಹಿಂದಿದೆ ನೋಡಿ ಬ್ರೋ 55 ಕೊಡ್ತೀವಿ. 25 160. ಅದು ಹಿಮಾಲಯ ಎಷ್ಟು ಕೊಡ್ತದೆ? ಅದು ಕೊಡ್ತು 25, 30, 35. 25, 30. ಇದನ್ನ ಸಾಕೋದೇ ಭಾರಿ ಭಂಗ. ಇದನ್ನ ಮೇಂಟೈನ್ ಮಾಡೋದೇ ಭಾರಿ ಕಷ್ಟ. ಬ್ಯಾಗ್ ಕಟ್ಟಲ್ಲ ನಿಮ್ಮ ಬ್ಯಾಗ್ನಲ್ಲಿ ನಾನು ಬಟ್ಟೆ ಹಾಕ್ತೀನಿ. ಹಾಗೆ ಬಟ್ಟೆ ಹಾಕಿ ಹಾಕೊಂಡು ಪೇರ್ ಬರ್ತೀವಿ ಅಲ್ಲ ಅಂತಾರೆ. ನಮ್ಮ ಯಾರು ಅಂತಾರೆ. ಎಷ್ಟು ದಿನ ಟ್ರಿಪ್ಪು? 4 ದಿನ. ಬರ್ತೀರಾ? ಇಲ್ಲ, ನನಗೆ ಲೀವ್ ಇಲ್ಲ ಆ್ಯಕ್ಚುಲಿ. 26 ಒಂದೇ ಅಲ್ಲ ಸಿಗ್ಲಿ ಹೋಗ್ತದೆ. ಅವನದೊಂದು ಹಾರ್ನ್ ಸರಿ ಮಾಡ, ಒಂದು ಗಂಟಲಲ್ಲಿ ಕಿಚ್ ಕಿಚ್. ಅವನು ಇಲ್ಲ ಅದನ್ನು ಪ್ರೆಸ್ ಮಾಡಿದ್ರೆ ಕರೆಕ್ಟ್ ಆಗ್ತದೆ. ಅವನ ಹೇಳಿದೆ ನಾನು. ಏನೋ ಮರೆಯ. ಈ ಚವನ್ ಮಾಡಿದ್ರೆ ಹಾಗೆ ಬಿಟ್ಬಿಡು, ಕರೆಕ್ಟ್ ಉಂಟು ಇವಾಗ. ಹಾಂ, ಹಾಗೆ ಬಿಡು. ಚೆನ್ನಾಗಿ ಕಾಣ್ತದೆ. ಲುಕ್ ಉಂಟಾ? ಕೂತ್ಕೊಂಡಾಗೆ ಕಾಣ್ತದೆ. ಆ್ಯಕ್ಚುಲಿ ಸೀಟ್ ಕಟ್ ಮಾಡಿಸ್ಬೇಕಂತ ಮಾಡಿದೆ ನಾನು. ಇಷ್ಟೇ ಮಾಡಿಸ್ಬೇಕಂತ ನಮ್ಮ ಮನೇಲಿ ಮಾಡ್ಕಾರ್ ಕೂಡ ನಾವು ಮಾಡಿದ್ವಲ್ಲ ಗೊತ್ತಲ್ಲ, ನಮ್ಮ ಬೈಕಿದ್ದು ಕ್ಯಾಮ್ರಾಗೆ ಇಷ್ಟು ಇಲ್ಲಿಂದ ಕರೆಕ್ಟ್ ಫುಲ್ ಹಿಂದೇನಿಲ್ಲ. ತಪ್ಪು ಏನಾದ್ರು ಹಿಂದೆ ಬಿದ್ದರೆ ಅದರಲ್ಲಿ ಡಬಲ್ ಹೋಗ್ತಿದ್ವಿ ನಾವು.